ಹುಣಸೆಹಣ್ಣಿನ ಉಪಯೋಗ ಹಾಗೂ ಮಾಹಿತಿ. ಹುಣಸೆಹಣ್ಣು ನಮ್ಮ ಅಡುಗೆಗಳಲ್ಲಿ ಬಹಳ ಸಾಮಾನ್ಯವಾಗಿ ಬಳಸುವ ಒಂದು ರುಚಿಕರ ಹಾಗೂ ಔಷಧೀಯ ಗುಣಗಳಿರುವ ಹಣ್ಣು. ಇದರ ರುಚಿ ಹುಳಿ ಸಿಹಿಯಾಗಿದ್ದು ಆರೋಗ್ಯಕ್ಕೂ ಅನೇಕ ರೀತಿಯಲ್ಲಿ ಸಹಾಯಕವಾಗಿದೆ. ಹುಣಸೆಹಣ್ಣು ಟಮರಿನ್ ಜೀರ್ಣಕ್ರಿಯೆ ಸುಧಾರಿಸಲು, ಹೃದಯದ ಆರೋಗ್ಯ ಕಾಪಾಡಲು, ರೋಗನಿರೋಧಕ ಶಕ್ತಿ ಹೆಚ್ಚಿಸಲು ಮತ್ತು ತೂಕ ನಿರ್ವಹಣೆಗೆ ಅತ್ಯುತ್ತಮ. ಇದರಲ್ಲಿರುವ ಟಾರ್ಟಾರಿಕ್ ಆಮ್ಲ, ಆಂಟಿಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ ಸಿ ದೇಹದ ಉರಿಯೂತ ಕಡಿಮೆ ಮಾಡುತ್ತದೆ, ಮಧುಮೇಹ ನಿಯಂತ್ರಣ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹುಣಸೆ ಹಣ್ಣಿನ ಪ್ರಮುಖ ಆರೋಗ್ಯ ಪ್ರಯೋಜನಗಳು. ಜೀರ್ಣಕ್ರಿಯೆ ಸುಧಾರಣೆ. ಹುಣಸೆಹಣ್ಣು ನೈಸರ್ಗಿಕ ವಿರೇಚಕವಾಗಿದ್ದು ಮಲಬದ್ಧತೆಯನ್ನು ನಿವಾರಿಸುತ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯವಾಗಿಡುತ್ತದೆ. ಹೃದಯದ ಆರೋಗ್ಯ. ಇದರಲ್ಲಿರುವ ಪಾಲಿಫಿನಾಲ್ ಮತ್ತು ಫ್ಲೇವನಾಯ್ಡ್ಗಳು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಉತ್ತಮ ಕೊಲೆಸ್ಟ್ರಾಲ್ ಹೆಚ್ಚಿಸುವ ಮೂಲಕ ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತದೆ. ಮಧುಮೇಹ ನಿಯಂತ್ರಣ. ಹುಣಸೆ ಬೀಜದ ಸಾರವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ರೋಗನಿರೋಧಕ ಶಕ್ತಿ. ವಿಟಮಿನ್ ಸಿ ಮತ್ತು ಆಂಟಿಆಕ್ಸಿಡೆಂಟ್ಗಳು ಸೋಂಕುಗಳ ವಿರುದ್ಧ ಹೋರಾಡಲು ದೇಹದ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತವೆ. ತೂಕ ನಿರ್ವಹಣೆ. ಚಯಾಪಚಯವನ್ನು ಹೆಚ್ಚಿಸುವ ಮೂಲಕ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ಚರ್ಮದ ಆರೈಕೆ. ಹುಣಸೆಹಣ್ಣಿನ ಸಾರವನ್ನು ಚರ್ಮದ ಮೇಲಿನ ಉರಿಯೂತ ಮತ್ತು ಕಲೆಗಳನ್ನು ಕಡಿಮೆ ಮಾಡಲು ಬಳಸಲಾಗುತ್ತದೆ. ಉರಿಯೂತ ನಿವಾರಕ. ಇದರಲ್ಲಿರುವ ಸಂಯುಕ್ತಗಳು ಜಂಟಿ ನೋವು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಹುಣಸೆ ಹಣ್ಣಿನ ಪೋಷಕಾಂಶಗಳು. ಹುಣಸೆ ಹಣ್ಣಿನಲ್ಲಿ ಇರುವ ಮುಖ್ಯ ಪೋಷಕಾಂಶಗಳು: ವಿಟಮಿನ್ ಛ, ವಿಟಮಿನ್ ಬಿ ಕಾಂಪ್ಲೆಕ್ಸ್, ಐರನ್, ಕ್ಯಾಲ್ಸಿಯಂ, ಫೈಬರ್, ಆಂಟಿಆಕ್ಸಿಡೆಂಟ್ಸ್. ಇತರ ಉಪಯೋಗಗಳು. ಅಡುಗೆಯಲ್ಲಿ ಹುಣಸೆಹಣ್ಣನ್ನು ಚಟ್ನಿ, ಸಾಂಬಾರ್, ರಸಂ ಮತ್ತು ವಿವಿಧ ಸಾಸ್ಗಳಲ್ಲಿ ಹುಳಿ ರುಚಿಗಾಗಿ ಬಳಸಲಾಗುತ್ತದೆ. ಪಾಲಿಶಿಂಗ್. ಹುಣಸೆಹಣ್ಣಿನಲ್ಲಿರುವ ಆಮ್ಲವು ತಾಮ್ರ ಮತ್ತು ಕಂಚಿನ ಪಾತ್ರೆಗಳನ್ನು ಹೊಳೆಯಿಸಲು ಸಹಾಯ ಮಾಡುತ್ತದೆ. ಗಮನಿಸಿ, ಅತಿಯಾದ ಸೇವನೆಯು ಹಲ್ಲಿನ ಮೇಲೆ ಪರಿಣಾಮ ಬೀರಬಹುದು ಅಥವಾ ಹೊಟ್ಟೆಯ ಸಮಸ್ಯೆಯನ್ನು ಉಂಟುಮಾಡಬಹುದು. ಹುಣಸೆ ಹಣ್ಣು ರುಚಿಕರವಾಗಿರುವುದರ ಜೊತೆಗೆ ಆರೋಗ್ಯಕ್ಕೂ ಬಹಳ ಉಪಯುಕ್ತ, ಆದರೆ ಮಿತವಾಗಿ ಬಳಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ.